ಹಾಯ್ ಫ್ರೆಂಡ್ಸ್, 250 ಕೋಟಿ ರು ಕಾರಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ ಫ್ರೆಂಡ್ಸ್. 2023ರಲ್ಲಿ ಚೈನಾದ ಒಂದು ದೊಡ್ಡ ಉದ್ಯಮಿಯಲ್ಲೊಬ್ಬರು ತನ್ನ ಗೆಳತಿಗಾಗಿ ಒಂದು ಕಾರನ್ನು ತಯಾರು ಮಾಡೋಕ್ಕೆ ರೋಲ್ಸ್ ರಾಯ್ ಕಂಪನಿಗೆ ಒಪ್ಪಿಸಿದ್ದ ಫ್ರೆಂಡ್ಸ್. ಆಗ ರೋಲ್ಸ್ ರಾಯ್ಸ್ ಲಾ ರೋಸ್ ನಿಯೋರ್ ಡ್ರಾಪ್ ಲೈಟ್ ಎಂಬ ಒಂದು ಕಾರನ್ನು ತಯಾರಿ ಮಾಡಲಾಗುತ್ತದೆ ಫ್ರೆಂಡ್ಸ್. ಇದು 1600 ಆ್ಯಂಡ್ ಪ್ಲೇಸ್ ಅಂದರೆ 1600 ಡಿಸೈನ್ಸ್ನಲ್ಲಿ ಇಂಟೀರಿಯರ್ ಮಾಡಲಾಗಿರುತ್ತದೆ ಫ್ರೆಂಡ್ಸ್. ಪೇಂಟಿಂಗ್, ಔಟ್ಸೈಡ್ ಪೇಂಟಿಂಗ್ ಟೋಟಲಿ ಡೈಮಂಡ್ಸಲ್ಲಿ ಪೇಂಟ್ ಮಾಡಲಾಗುತ್ತದೆ. ಸೇಮ್ ಅದೇ ಥರ ಬಣ್ಣವನ್ನು ಕೂಡ ಮಾಡಿರುತ್ತಾರೆ ಫ್ರೆಂಡ್ಸ್. ಈ ಕಾರನ್ನು 250 ಕೋಟಿಗೆ ಬೆಲೆ ಬಾಳುತ್ತದೆ ಎಂದು ರೋಲ್ಸ್ ರಾಯ್ ಕಂಪನಿಯವರು ಹೇಳಿರುತ್ತಾರೆ ಫ್ರೆಂಡ್ಸ್. ಈ ಥರ ಕಾರುಗಳು ಜಗತ್ತಿನಲ್ಲಿ ಅದಾದ ನಂತರ ಕೇವಲ 4 ಮಾತ್ರನೇ ಇದೆ ಫ್ರೆಂಡ್ಸ್. ಒಂದನೆಯದು ಚೀನಾದ ಅತಿ ದೊಡ್ಡ ಉದ್ಯಮಿಯಲ್ಲಿ ಒಬ್ಬರು, ಅಮೆರಿಕದ ಬೃಹತ್ ವ್ಯಾಪಾರಿಯೊಬ್ಬರು ಈ ಕಾರನ್ನು ಖರೀದಿ ಮಾಡಿರುತ್ತಾರೆ ಫ್ರೆಂಡ್ಸ್. ಮಧ್ಯಪ್ರಾಚ್ಯ ದೇಶದ ಉದ್ಯಮಿಯವರ ಹತ್ರ ಬಂದಿದೆ ಫ್ರೆಂಡ್ಸ್. ಮತ್ತು ಯುರೋಪ್ ದೇಶದ ಬ್ರಿಟನ್ ಒಬ್ಬ ರಾಜಕಾರಣಿ ಹತ್ರ ಇಂತಹ ಕಾರೊಂದು ಇದೆ ಫ್ರೆಂಡ್ಸ್. ಒಟ್ಟು ಇಡೀ ಜಗತ್ತಿನಲ್ಲೇ ಕೇವಲ 4 ಕಾರುಗಳು ಮಾತ್ರ ಈ 250 ಕೋಟಿಯ ಕಾರು ಇದೆ ಫ್ರೆಂಡ್ಸ್. ಸಾಧಾರಣ ವ್ಯಕ್ತಿಗಳಿಗೆ 250 ಕೋಟಿ ಅಂದರೆ ಬೆಂಗಳೂರಲ್ಲಿ 1 ಎಕರೆ ಜಮೀನನ್ನ ತಗೊಂಡು ಒಂದು 5 ಫ್ಲೋರು ಬಿಲ್ಡಿಂಗ್ನ ಕಟ್ಕೊಂಡು ಇಂದ್ರಲೋಕದಂತಹ ಬಂಗ್ಲೆಯನ್ನು ಕಟ್ಕೊಂಡು ಇನ್ನೂ ಮಿಕ್ಕಿದ ಒಂದು 50 ಕೋಟಿನ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಸಾಯುವವರೆಗೂ ಒಂದು ನಯ ಪೈಸೆ ಕೆಲಸ ಮಾಡದೆ ಜೀವನ ಮಾಡ್ಬೋದು. 250 ಕೋಟಿಯಲ್ಲಿ ಲಕ್ಸುರಿಯಾಗಿ ಒಂದು ಏರೋಪ್ಲೇನ್ನ ತಗೊಬೋದು. ಸಮುದ್ರದಲ್ಲೇ ಜೀವನ ಮಾಡಬೇಕು ಅಂದರೆ ಒಂದು 5 ಫ್ಲೋರ್ ಅದು ಲಕ್ಸುರಿ ಅಂತಹ ಒಂದು ಶಿಪ್ನ ತಗೊಬೋದು. ಮತ್ತು ಕಾರಿಗೆ 250 ಕೋಟಿ ಅಂದರೆ ಫಸ್ಟ್ ಎಲ್ಲರಿಗೂ ಬರೋದು ಡೌಟ್ ಅಂದರೆ ಈ ಕಾರ್ಗೆ ಆಕ್ಸಿಡೆಂಟ್ ಆಗಲ್ವಾ, ಈ ಕಾರಿನ ಒಳಗಿರೋರಿಗೆ ಆಕ್ಸಿಡೆಂಟ್ ಆದರೆ ಸಾಯೋದಿಲ್ವಾ ಅನ್ನೋ ಪ್ರಶ್ನೆ ಫ್ರೆಂಡ್ಸ್. ಈ ಪ್ರಶ್ನೆಗೆ ನಾನು ಕೊನೆಯಲ್ಲಿ ಉತ್ತರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಚಾರ್ಲಿ ರೋಲ್ಸ್ ಅಂತ ಇವರು ಮೊದಲನೇದಾಗಿ ಏರೋಪ್ಲೇನ್ ಇಂಜನ್ಗಳನ್ನ ತಯಾರಿ ಮಾಡಿ ಕೊಡ್ತಾ ಇದ್ರು, ಅದು ಗೌರ್ನಮೆಂಟ್ಗೆ. ಕೆಲವೊಂದು ವರ್ಷಗಳ ನಂತರ ಇವರಿಗೆ ತುಂಬ ಲಾಸ್ ಆಗುತ್ತೆ. ಆಗ ಈ ಕಂಪನಿ ಕ್ಲೋಸ್ ಮಾಡುವ ಸಮಯದಲ್ಲಿ ಸರ್ ಹೆನ್ರಿ ರಾಯ್ಸ್ ಅಂತ ಒಬ್ಬ ವರ್ಲ್ಡ್ ಇಂಜಿನಿಯರ್ ಒಬ್ಬರು ಪರಿಚಯ ಆಗ್ತಾರೆ. ಆಗ ಚಾರ್ಲಿ ರೋಲ್ಸ್ ಮತ್ತು ಸರ್ ಹೆನ್ರಿ ರಾಯ್ಸ್ ಅನ್ನೋರು ಇಬ್ಬರು ಸೇರಿ ಒಂದು ಹೊಸ ಪ್ಲಾನ್ ಮಾಡ್ತಾರೆ. ನಾವು ಇಂಜನ್ ತಯಾರು ಮಾಡ್ತೀವಿ, ಕಾರುಗಳನ್ನ ಯಾಕೆ ತಯಾರು ಮಾಡಬಾರ್ದು ಅನ್ನೋ ಒಂದು ಹೊಸ ಐಡಿಯಾ ಅಲ್ಲಿ ಪ್ರಾರಂಭವಾಗುತ್ತೆ. ಆಗ 1904ರಲ್ಲಿ ಈ ಕಂಪನಿನ ಪ್ರಾರಂಭ ಮಾಡ್ತಾರೆ ಫ್ರೆಂಡ್ಸ್. ರೋಲ್ಸ್ ರಾಯ್ ಅನ್ನೋ ಒಂದು ಕಂಪನಿನ 1904ರಲ್ಲಿ ಪ್ರಾರಂಭ ಮಾಡ್ತಾರೆ. ಇಂಗ್ಲೆಂಡ್ನಲ್ಲಿ ಫಸ್ಟ್ ಬ್ರಾಂಚ್ನ ಸ್ಥಾಪನೆ ಮಾಡುತ್ತಾರೆ. ಕಂಪನಿ ಪ್ರಾರಂಭ ಆದ 2 ವರ್ಷಕ್ಕೆ 1906ರಲ್ಲಿ ರೋಲ್ಸ್ ರಾಯ್ ಸಿಲ್ವೇರ್ ಗೋಸ್ಟ್ ಅನ್ನುವ ಮೊಟ್ಟ ಮೊದಲ ಕಾರನ್ನು ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್. ಇದು ಪ್ರಾರಂಭದಲ್ಲಿ ಬೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಎಂದು ಹೆಸರು ಪಡೆಯುತ್ತದೆ ಫ್ರೆಂಡ್ಸ್. ಅಲ್ಲಿಂದ ಹಂತ ಹಂತವಾಗಿ ಬಹಳಷ್ಟು ಬೃಹತ್ ಎತ್ತರಕ್ಕೆ ಬೆಳೆಯುತ್ತೆ ಈ ರೋಲ್ಸ್ ರಾಯ್ ಕಂಪನಿ ಫ್ರೆಂಡ್ಸ್. 10 ಕಾರ್ ಕಂಪ್ನಿಗಳಿದೆ. ಈ ಕಂಪ್ನಿಗಳು ವರ್ಷಕ್ಕೆ ಲಕ್ಷಾನುಗಟ್ಟಲೆ ಕಾರುಗಳನ್ನ ಬಿಡುಗಡೆ ಮಾಡ್ತಾನೆ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆದರೆ ರೋಲ್ಸ್ ರಾಯ್ ಅನ್ನೋ ಕಂಪನಿ ವರ್ಷಕ್ಕೆ ಕೇವಲ 100-200 ಮ್ಯಾಕ್ಸಿಮಮ್ ಅಂದರೆ 1000 ಒಳಗಡೆ, ಇಡೀ ವರ್ಲ್ಡ್ ಎಲ್ಲ ಸೇರಿ 1000 ಒಳಗಡೆ ಕಾರುಗಳನ್ನ ಮಾತ್ರ ಸೇಲ್ ಮಾಡುತ್ತೆ ಫ್ರೆಂಡ್ಸ್. ಇಡೀ ಜಗತ್ತಲ್ಲೇ ಒಬ್ಬ ಕಸ್ಟಮರ್ಗೆ ಕಂಡೀಷನ್ಸ್ ಹಾಕಿ ಕಾರ್ನ ಸೇಲ್ ಮಾಡುವ ಏಕೈಕ ಕಂಪನಿ ರೋಲ್ಸ್ ರಾಯ್ ಕಂಪನಿ ಕಂಡೀಷನ್ಸ್ಗೆ ಒಪ್ಕೊಂಡೆ ಮಾತ್ರ ಕಾರ್ನ ಆ ಕಸ್ಟಮರ್ಗೆ ಸೇಲ್ ಮಾಡ್ತಾರೆ ಫ್ರೆಂಡ್ಸ್. ಸಾಧಾರಣವಾಗಿ ಬೇರೆ ಕಾರ್ ಕಂಪ್ನಿಗಳು ಅವರ ಹತ್ರನೇ ಇಂಜಿನಿಯರ್ಸ್ ಇರ್ತಾರೆ. ವರ್ಷಕ್ಕೆ ಒಂದೊಂದು ವರ್ಷನ್ ಅಂತೇಳಿ 100 ಕಾರುಗಳನ್ನ ಹೊಸ ಹೊಸ ರೂಪರೇಖೆಗಳಾಗಿ ಬದಲಾಯಿಸಿ ಕಾರುಗಳನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆದರೆ ರೋಲ್ಸ್ ರಾಯ್ ಕಂಪನಿಯವರ ವಿಶೇಷತೆ ಏನು ಅಂದರೆ, ರೋಲ್ಸ್ ರಾಯ್ ಕಾರ್ ಬೇಕು ಅಂತ ಕಸ್ಟಮರ್ ಬಂದರೆ ಇಲ್ಲಿ ಕಸ್ಟಮರ್ ಊಹೆಗೆ ಬಿಟ್ಟಿರುತ್ತದೆ ಫ್ರೆಂಡ್ಸ್. ರೋಲ್ಸ್ ರಾಯ್ ಕಂಪನಿಯಲ್ಲಿ ಕಸ್ಟಮರ್ಗೆ ಯಾವ ಥರ ಡಿಸೈನ್ ಕಾರ್ ಬೇಕು ಅನ್ನೋದು ಕಸ್ಟಮರ್ಗೆ ಬಿಟ್ಟಿರುತ್ತದೆ ಫ್ರೆಂಡ್ಸ್. ಕಸ್ಟಮರ್ನ ಊಹೆಯಲ್ಲಿ ಯಾವ ಥರ ಡಿಸೈನ್ನ ಅವನು ಕ್ರಿಯೇಟ್ ಮಾಡಿ ಹೇಳ್ತಾನೋ ಆ ಥರ ಕ್ರಿಯೇಟ್ನ ರೋಲ್ಸ್ ರಾಯ್ ಕಂಪನಿ ಡಿಸೈನ್ ಮಾಡಿ ಕೊಡುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, ಬಂಪರ್ ಟು ಬಂಪರ್ ಅಂತ. ಫ್ರಂಟ್ ಬಂಪರಿಂದ ಬ್ಯಾಕ್ ಬಂಪರ್ವರೆಗೂ
A to Z ಯಾವ ಥರ ಡಿಸೈನ್ ಬೇಕು ಅನ್ನೋದು ಕಸ್ಟಮರ್ ಹತ್ರ 30 to 100 ಡೇಸ್ ಓನ್ಲಿ ಡಿಸ್ಕಸ್ ನಡೆಯುತ್ತೆ ಫ್ರೆಂಡ್ಸ್. 100 ಡೇಸ್ ಡಿಸ್ಕಸ್ ಆದ ನಂತರ ಫೈನಲ್ ಆದ ಆ ಕ್ವಾಲಿಟಿನ ಅವರು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಫ್ರೆಂಡ್. ಬೇರೆ ಕಂಪನಿಯ ಕಾರ್ಗಳಿಗೆ 3 ರಿಂದ 4 ಕೋಟಿಂಗ್ ಲೇಯರ್ಸ್ ಪೇಂಟಿಂಗ್ನ ಮಾಡ್ತಾರೆ ಫ್ರೆಂಡ್ಸ್. ಆದರೆ ಈ ಕಂಪನಿಯ ಕಾರ್ಗೆ 24 ಲೇಯರ್ಸ್ ಪೇಂಟ್ನ ಮಾಡ್ತಾರೆ ಫ್ರೆಂಡ್ಸ್. ಅದು ಕೈ ಕೆಲಸದಿಂದನೇ, ಯಾವುದೇ ಮಿಷನ್ ಬಳಸದೇನೆ ಕೈಯಲ್ಲೇ 24 ಲೇಯರ್ಸ್ ಪೇಂಟ್ನ ಮಾಡ್ತಾರೆ ಫ್ರೆಂಡ್ಸ್. ನಾವು ಯಾವುದೇ ಬೈಕ್ ಶೋರೂಮ್ಗಾಗಲಿ ಕಾರ್ ಶೋರೂಮ್ಗಾಗಲಿ ಹೋಗಿ ನಾವು ಫಸ್ಟ್ ನೋಡೋದೇ ಕಲರ್. ಆ ಕಲರ್ ನಮಗೆ ಸಾಮಾನ್ಯವಾಗಿ ಕಾಣಿಸೋದು ಒಂದು 7 ರಿಂದ 12 ಕಲರ್ ನಮಗೆ ಅವೈಲಬಲ್ ಸಿಗುತ್ತೆ ಫ್ರೆಂಡ್ಸ್. ಆದರೆ ಈ ರೋಲ್ಸ್ ರಾಯ್ ಕಂಪನಿಯವರ ಕಲರ್ಸ್, ಒಟ್ಟು ಕಲರ್ಸ್ ಎಷ್ಟು ಗೊತ್ತಾ? 44,000 ಬಣ್ಣಗಳಿದೆ ಫ್ರೆಂಡ್ಸ್. ಇದು ಅಲ್ಲದೇನೆ ಕಸ್ಟಮರ್ಗೆ ಯಾವುದೇ ಕಲರ್, ಅವ್ರ ಕಣ್ಣಿಗೆ ಯಾವ ಕಲರ್ ಕಾಣಿಸಿದ್ರೆ ಆ ಕಲರ್ನ, ಇಂತಹ ಕಲರ್ ಬೇಕು ಅಂತ ಅವ್ರು ತೋರಿಸಿದ್ರೆ ಆ ಕಲರ್ನ ರೋಲ್ಸ್ ರಾಯ್ ಕಂಪನಿಯವರು ಅವ್ರಿಗೆ ಪೇಂಟಿಂಗ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಎಕ್ಸಾಂಪಲ್, ತನ್ನ ಓನರ್ ಮನೆಯಲ್ಲಿರುವ ಒಂದು ನಾಯಿ ಕಣ್ಣಿನ ಪೊರೆಯಂತಿರುವ ಕಲರ್ ಬೇಕು ಅಂದರೂ ಮಾಡ್ತಾರೆ. ತಂದೆಯ ಕಣ್ಣಿನಂತೆ ಇರುವ ಪೇಂಟಿಂಗ್ ಮಾಡಿಕೊಡ್ತಾರೆ. ಬೇರೆ ಪ್ರಪಂಚದಲ್ಲಿ ನೀನು ಯಾವುದೇ ಕಲರ್ ಬೇಕು ಅಂತ ತೋರಿಸಿದ್ರು ಆ ಕಲರ್ನ ನಿಮ್ಮ ಕಾರಿಗೆ ಪೇಂಟ್ ಮಾಡಿಕೊಡಲಾಗುತ್ತೆ ಫ್ರೆಂಡ್ಸ್. ಕಂಪನಿ ಹೇಳುವ ಪ್ರಕಾರ ಒಂದು ಕಾರಿಗೆ 24 ಲೇಯರ್ಸ್ ಪೇಂಟ್ ಹಾಕಲಿಕ್ಕೆ ಸರಿಸುಮಾರು 800 ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ಳುತ್ತಾರೆ ಫ್ರೆಂಡ್ಸ್. ಅದು ಕೈಯಿಂದಲೇ ಹಾಕುತ್ತಾರೆ ಫ್ರೆಂಡ್ಸ್. ಕೊನೆಯ 2 ಲೇಯರ್ಸ್ ಅಂದರೆ ಫಿನಿಶಿಂಗ್ 2 ಲೇಯರ್ಸ್ ಗ್ರಾಹಕರಿಗೆ ಬೇಕಾಗಿರುವ ಚಿತ್ರಗಳು, ಕೈ ಮುದ್ರೆಗಳು, ಯಾವುದೇ ಚಿತ್ರ ಬೇಕಂದ್ರೂ ಕಾರಿನ ಪೇಂಟ್ ಕೊನೆಯ ಲೇಯರಲ್ಲಿ ಚಿತ್ರಗಳು ಹಾಕಿಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಚಿತ್ರಗಳನ್ನ ಹಾಕಿ ಕೊಡ್ತಾರೆ. ಯಾವುದೇ ಚಿತ್ರ ಹಾಕಬೇಕಂದ್ರೂ ಇಡೀ ವರ್ಲ್ಡಲ್ಲೇ ಕೈ ಚಿತ್ರವನ್ನು ಹಾಕುವುದು ಒಬ್ಬನೇ ಒಬ್ಬ ಫ್ರೆಂಡ್ಸ್, ಮಾರ್ಕ್ ಕಾರ್ಟ್ ಅಂತ ಫ್ರೆಂಡ್ಸ್. ಕಾರಿನ ಒಳಭಾಗದಲ್ಲಿ ಇಂಟೀರಿಯರ್ ಅಲ್ಲಿ ಫ್ರಂಟ್ ಡ್ಯಾಶ್ ಬೋರ್ಡ್ ಇಂದ ಬ್ಯಾಕ್ ಬೂಟ್ ಸ್ಪೇಸ್ ವರೆಗೂ ಅಪ್ ಟು 80% ಹುಡ್ನಲ್ಲೇ ತಯಾರು ಮಾಡ್ತಾರೆ ಫ್ರೆಂಡ್ಸ್. ಅದು ಕೈ ಕೆತ್ತನೆಯಿಂದಲೇ ತಯಾರು ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಗಟ್ಟಿ ಮತ್ತು ದುಬಾರಿ ಮರಗಳಿಂದ ಕೈ ಕೆಲಸದಿಂದಲೇ ಕಟ್ ಮಾಡಿ ಮಾಡುವ ವುಡ್ ವರ್ಕ್ ಆಗಿರುತ್ತೆ ಶೀಟ್ಗಳಿಗೆ. ಈ ಶೀಟ್ಗಳ ವಿಧಾನ ಅಂದ್ರೆ ಅತ್ಯಂತ ಉನ್ನತ ಗುಣಮಟ್ಟದ ಹೈಡ್ಗಳಿಂದ ತಯಾರಿಸಲಾದ ನೈಸರ್ಗಿಕ ಲೆದರ್, ದುದ್ದಿದ ಚರ್ಮದಿಂದಲೇ ತಯಾರಿಸಲ್ಪಟ್ಟ ಪ್ಯೂರ್ ಲೆದರ್ ಇಂದಲೇ ಈ ಶೀಟ್ಗಳನ್ನ ತಯಾರು ಮಾಡಲಾಗುತ್ತೆ ಫ್ರೆಂಡ್ಸ್. ಈ ಲೆದರ್ನ ಹಿಮ ಪ್ರದೇಶಗಳಲ್ಲಿ ವಾಸವಾಗುವ ಪ್ರಾಣಿಗಳು, ಎಮ್ಮೆಗಳು, ಹಸುಗಳು, ಯಾಕೆಂದ್ರೆ ಹಿಮ ಪ್ರದೇಶಗಳಲ್ಲಿ ಕೀಟಾಣುಗಳು ಕಡಿಮೆ ಇರ್ತವೆ, ಹಸುಗಳ ಚರ್ಮ ಡ್ಯಾಮೇಜ್ ಕಮ್ಮಿ ಇರುತ್ತೆ, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಿಮ ಪ್ರದೇಶಗಳಲ್ಲಿ ವಾಸವಾಗುವ ಈ ಎಮ್ಮೆ, ಹಸು, ಅವುಗಳ ಚರ್ಮವನ್ನು ಬಳಸುತ್ತಾರೆ ಫ್ರೆಂಡ್ಸ್. ಅದು ಕೈಯಿಂದಲೇ ಮಾಡಲಾಗುತ್ತದೆ ಫ್ರೆಂಡ್ಸ್. ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲನೂ ಕೈಯಿಂದಲೇ ಮಾಡುವಂತಹ ಏಕೈಕ ಕಂಪನಿ ಅಂದ್ರೆ ಇದೆ ಫ್ರೆಂಡ್ಸ್. ಕೇವಲ ಪೇಂಟಿಂಗ್ ಒಂದೇ ಅಲ್ಲ ಫ್ರೆಂಡ್ಸ್, ಲೆದರ್ ಶೀಟುಗಳು ಕೂಡ 17 ಕಲರ್ ಆಯ್ಕೆ ಮಾಡಬಹುದು ಫ್ರೆಂಡ್ಸ್. 17 ಕಲರ್ ಶೀಟುಗಳು ಕೂಡ ನಿಮಗೆ ಈ ಕಂಪನಿಯಲ್ಲಿ ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಈ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇನ್ಸೈಡರ್ ನಿಮಗೆ ಬರುವಂತ ಸೌಂಡ್ 0 ನಾಯ್ಸ್ ಫ್ರೆಂಡ್ಸ್. ಈ ಕಾರಿನ ಒಳಗೆ ರೋಲ್ಸ್ ರಾಯ್ ಕಂಪನಿಯ ಒಂದು ಕೈ ಗಡಿಯಾರವನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಇನ್ಸೈಡ್ ಕುಳಿತುಕೊಂಡಿರುವ ಪ್ಯಾಸೆಂಜರ್ಗೆ ಈ ವಾಚಿನ ಸೌಂಡ್ ಕೇಳುತ್ತಿರುತ್ತೆ ಫ್ರೆಂಡ್ಸ್. ಅಷ್ಟು ಸೈಲೆನ್ಸ್ ಆಗಿ ಈ ಕಾರ್ ರನ್ ಆಗುತ್ತೆ ಫ್ರೆಂಡ್ಸ್. ಈ ವಾಚಿನ ಬೆಲೆ ಎಷ್ಟು ಅಂದ್ರೆ ಸರಾಸರಿ 5 ಕೋಟಿ ಫ್ರೆಂಡ್ಸ್. ಇದರಲ್ಲಿ ಮತ್ತೊಂದು ಸ್ಪೆಷಲ್ ಫ್ರೆಂಡ್ಸ್, ಸನ್ ರೂಫ್ ನಲ್ಲಿ ಸ್ಟಾರ್ ಲೈಟ್ಗಳು, ಹೆಡ್ಲೈನರ್ಗಳು ಕೈಯಿಂದಲೇ ಹಾಕಲಾಗಿರುತ್ತದೆ ಫ್ರೆಂಡ್ಸ್. ಬರೋಬ್ಬರಿ 1340 ಫೈಬರ್ ಆಪ್ಟಿಕ್ ಲೈಟ್ಸ್ ತಯಾರುಗಳನ್ನು ನಕ್ಷತ್ರಗಳಂತೆ ಕಾಣುವಂತಹ ಸ್ಟಾರ್ಗಳನ್ನ ಸನ್ ರೂಫ್ ಅಲ್ಲೇ ಇವರು ತಯಾರು ಮಾಡಿದ್ದಾರೆ ಫ್ರೆಂಡ್ಸ್. ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ನೋಡಿದಾಗ ಒಂದು ಕಡೆ ಚಂದ್ರ, ಸುತ್ತಲೂ ನಕ್ಷತ್ರಗಳು, ಮೋಡಗಳು, ಚಲಿಸುತ್ತಿರುವ ಮೋಡಗಳು ಯಾವ ತರ ಕಾಣಿಸುತ್ತೋ, ನಾವು ಈ ಕಾರಿನ ಒಳಗಡೆ ಕುತ್ಕೊಂಡು ನಾವು ಸನ್ ರೂಫ್ನ ನೋಡಿದ್ರೆ ಆಕಾಶವನ್ನು ನೋಡುವ ಫೀಲಿಂಗ್ ನಮಗೆ ಸನ್ ರೂಫ್ ಅಲ್ಲಿ ಕಾಣುತ್ತೆ ಫ್ರೆಂಡ್ಸ್. ಅಷ್ಟು ಡಿಸೈನ್ ಅನ್ನು ಕೇವಲ ಕೈಯಿಂದಲೇ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ಗ್ರಾಹಕರ ಸ್ವಂತ ಲೋಗೋಸ್ ಆಗಲಿ, ಕಂಪನಿಯ ಲೋಗೋಗಳಾಗಲಿ, ಇಲ್ಲ ಅವರ
ಸೈನ್ ಕೂಡ ಕೈಯಿಂದ ಹಾಕಿ ಬಹುತೇಕ ಸ್ಪೆಷಲ್ ಆಗಿ ಅವರ ಸನ್ ರೂಫ್ ಮೇಲಾಗಲಿ ಬಾನೆಟ್ ಮೇಲಾಗಲಿ ಎಲ್ಲಿ ಬೇಕಾದರೆ ಅಲ್ಲಿ ಇವರ ಸ್ಪೆಷಲ್ ಕೈ ಮುದ್ರೆಗಳನ್ನು ಇಲ್ಲ ಸ್ಪೆಷಲ್ ಡಿಸೈನ್ಸ್ಗಳನ್ನು ಇಲ್ಲ ಅವರ ಲೋಗೋಸ್ಗಳನ್ನು ಹಾಕಿ ಪೇಂಟಲ್ಲಿ ಕೊಡಲಾಗುತ್ತದೆ ಫ್ರೆಂಡ್ಸ್. ಇತ್ತೀಚೆಗೆ ಕೆಲವೊಂದು ಗ್ರಾಹಕರು ಡ್ಯಾಶ್ ಬೋರ್ಡ್ನಲ್ಲಿ ಫ್ರೀಜರ್, ಹಾಟ್ ಬಾಕ್ಸ್, ಮೇಕಪ್ ರೂಮ್ ಕೂಡ ಮಾಡಿಸ್ಕೊತಾ ಇದ್ದಾರಂತೆ ಫ್ರೆಂಡ್ಸ್. ರೋಲ್ಸ್ ರಾಯ್ಸ್ ಇಂಟೀರಿಯರ್ ಡಿಸೈನ್ ಎಂಬುದು ಕೇವಲ ಫಾರ್ಮಾಲಿಟಿ ಅಲ್ಲ ಅಥವಾ ಫಂಕ್ಷನ್ ಅಲ್ಲ ಫ್ರೆಂಡ್ಸ್. ಗ್ರಾಹಕನ ಅಸಾಧ್ಯ ಎಂಬುವ ಕನಸು ನನಸು ಮಾಡುವ ಒಂದು ಕಲೆಯ ಪ್ರತಿಮೆ ಮತ್ತು ಆಕೃತಿಗಳು ಅಷ್ಟು ಸುಂದರವಾಗಿರುತ್ತದೆ ಫ್ರೆಂಡ್ಸ್. ಇನ್ನು ಒಂದು ಕಸ್ಟಮರ್ ಕಾರ್ ಬೇಕು ಅಂತ ಆರ್ಡರ್ ಕೊಟ್ಟ ಮೇಲೆ 2 ರಿಂದ 4 ವರ್ಷ ಒಂದು ಕಾರ್ನ ತಯಾರಿ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ರೋಲ್ಸ್ ರಾಯ್ ಕಾರು ಇದೊಂದೇ ಅಲ್ಲ, ರೋಲ್ಸ್ ರಾಯ್ ಕಾರು ಪ್ರತಿಯೊಂದು ಕಾರನ್ನು ಅತಿ ಹೆಚ್ಚು ದುಬಾರಿಯಾಗಿರುತ್ತೆ ಫ್ರೆಂಡ್ಸ್. ಅದು ಯಾಕೆ ದುಬಾರಿ ಅಂದರೆ ಈ ಕಾರು ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ ಫ್ರೆಂಡ್ಸ್. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಅದ್ಭುತವಾದ ವಿನ್ಯಾಸಗಳು ಒಳಗೊಂಡಿರುತ್ತೆ ಫ್ರೆಂಡ್ಸ್. ಒಬ್ಬ ಗ್ರಾಹಕರಿಗೆ ಕಂಪನಿ ಒಂದೇ ಒಂದು ಕಾರ್ ಮಾತ್ರ ಕೊಡುತ್ತೆ ಫ್ರೆಂಡ್ಸ್. ಕಸ್ಟಮರಿಗೆ ಷರತ್ತುಗಳನ್ನು ವಿಧಿಸಿ ಈ ಕಾರನ್ನು ಕೊಡುತ್ತೆ ಫ್ರೆಂಡ್ಸ್. ಪ್ರತಿ ಸಣ್ಣ ಭಾಗವು ಕೈಯಿಂದಲೇ ತಯಾರಿ ಮಾಡಲಾಗುತ್ತದೆ ಫ್ರೆಂಡ್ಸ್. ಕಸ್ಟಮರ್ಗೆ ಇಷ್ಟವಾಗುವಂತಹ ಬಾಡಿ ಶೇಪನ್ನು ಅರ್ಥ ಮಾಡಿಕೊಳ್ಳುವುದೇ ದೊಡ್ಡ ಕಷ್ಟ ಎಂದು ಕಂಪನಿ ಹೇಳುತ್ತೆ ಫ್ರೆಂಡ್ಸ್. ಒಂದು ಬಾಡಿ ಶೇಪನ್ನು ತಯಾರು ಮಾಡಲು 100 ದಿನ ಆಗುತ್ತೆ ಅಂತ ಕಂಪನಿ ಹೇಳುತ್ತೆ ಫ್ರೆಂಡ್ಸ್. ಇನ್ನು ನಮ್ಮ ಭಾರತದಲ್ಲಿ ಕೇವಲ 65 ಕಾರುಗಳು ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಸೆಲೆಬ್ರಿಟೀಸ್ ಅಂದರೆ ಅಮಿತಾಬ್ ಬಚ್ಚನ್, ಮುಖೇಶ್ ಅಂಬಾನಿ, ಪ್ರಿಯಾಂಕಾ ಚೋಪ್ರಾ, ವಿಜಯ್ ಮಲ್ಯ, ಚಿರಂಜೀವಿ, ಅಲ್ಲು ಅರ್ಜುನ್ ಮತ್ತು ವಿಜಯ್. ಫ್ರೆಂಡ್ಸ್, ನಿಮಗೆ ಫಸ್ಟ್ ಹೇಳ್ದಂಗೆ ಈ ಕಾರ್ ಆಕ್ಸಿಡೆಂಟ್ ಆಗಲ್ವಾ ಮತ್ತು ಈ ಒಳಗಿನ ಜನ ಸಾಯಲ್ವಾ ಅಂದರೆ, ಸಮಯ ಬಂದರೆ ನ್ಯಾನೋ ಕಾರಲ್ಲಿದ್ದರೂ ಸಾಯ್ತಾರೆ ಫ್ರೆಂಡ್ಸ್, ಇಲ್ಲ ಅಂದರೆ ಯಾವ ಕಾರಲ್ಲಿದ್ದರೂ ಸಾಯಲ್ಲ.